ಇನ್ನು ಚುನಾವಣಾ ಭಾಷಣದ ವೇಳೆ ಮುಖ್ಯಮಂತ್ರಿ ಕುಮಾರಸ್ವಾಮಿ ಭರ್ಜರಿ ಭರವಸೆಗಳನ್ನು ಕೊಟ್ಟು ನೀತಿ ಸಂಹಿತೆ ಉಲ್ಲಂಘಿಸಿದ್ದಾರೆ ಎನ್ನುವ ಆರೋಪ ಕೇಳಿಬರ್ತಾ ಇದೆ. ತುಮಕೂರು ಜಿಲ್ಲೆ ಚಿಕ್ಕನಾಯಕನಹಳ್ಳಿ ಪ್ರಚಾರ ಕೈಗೊಂಡ ಸಿಎಂ 8-10 ತಿಂಗಳು ಅವಕಾಶ ಕೊಡಿ, ಭದ್ರಾ ಮೇಲ್ದಂಡೆ ನೀರನ್ನು ಶಿರಾ ಚಿಕ್ಕನಾಯಕನಹಳ್ಳಿಗೆ ಹರಿಸುತ್ತೇನೆ, ಚಿಕ್ಕನಾಯಕನಹಳ್ಳಿ ತಾಲೂಕಿಗೆ ಕೆರೆ ಕಟ್ಟೆ ತುಂಬಿಸುವ ಕೆಲಸ ಮಾಡಬೇಕಿದೆ, ನೀತಿ ಸಂಹಿತೆ ಇರೋದ್ರಿಂದ ಹೆಚ್ಚಿಗೆ ಹೇಳೋದಕ್ಕಾಗಲ್ಲ, ಒಣಗಿ ಹೋದ ತೆಂಗಿನ ಮರಕ್ಕೆ 400 ರೂಪಾಯಿಗಳನ್ನು ನೀಡ್ತಾ ಇದ್ದೀವಿ, ಅದು ಸಾಕಾಗಲ್ಲ, 1000 ರೂಪಾಯಿಗೆ ಹೆಚ್ಚಳ ಮಾಡಬೇಕು ಅಂತ ಮಾಜಿ ಸಚಿವ ಟಿ.ಬಿ. ಜಯಚಂದ್ರ ಹೇಳಿದ್ದಾರೆ. ಈ ಕುರಿತು ಚುನಾವಣೆ ಮುಗಿದ ಬಳಿಕ ನೋಡೋಣ ಅಂತ ಸಿಎಂ ಭರವಸೆ ನೀಡಿದ್ದಾರೆ. ಜಯಚಂದ್ರ ಅವರು ನಾವು ಬರಬೇಕಾದ್ರೆ ಇವತ್ತು ಮುಕ್ಕಾಪಟ್ಟಣ ಭಾಗದ ನನ್ನ ತಂದೆ ತಾಯಿಗಳು ಹಳ್ಳಿಗಳಲ್ಲಿ ನೀವು ನೀರನ್ನ ಕೊಡಬೇಕು ಅಂತಕ್ಕಂಥದ್ದು ಹೇಳಿದ್ದೀರಿ. ಜಯಚಂದ್ರ ಅವರು ನಾವು ಈಗಾಗಲೇ ಚರ್ಚೆ ಮಾಡಿದ್ದೇವೆ. ಇವತ್ತು ಅಪ್ಪರ ಭದ್ರಾದಿಂದ ಇರಲಿ, ಹೇಮಾವತಿ ನದಿಯ ನೀರಿಂದ ಇರಲಿ, ಇವತ್ತು ನಿಮಗೆ ತಂದು ಕೊಡ್ತಕ್ಕಂಥದ್ದಕ್ಕೆ 8 ರಿಂದ 10 ತಿಂಗಳ ಅವಕಾಶವನ್ನ ನಮಗೆ ತಂದುಕೊಡಿ. ಚಿಕ್ಕನಾಯಕನಹಳ್ಳಿ ಭಾಗದಲ್ಲಿ ಯಾವ ನೀರಾವರಿ ಯೋಜನೆಗಳು ಇವತ್ತು ಕೆರೆಕಟ್ಟೆಗಳನ್ನು ತುಂಬಿಸ್ತಕ್ಕಂಥದ್ದಕ್ಕೆ ಇವತ್ತು ನಿಮ್ಮಗಳ ಒಂದು ಬೇಡಿಕೆ ಚುನಾವಣೆ ಇರ್ತಕ್ಕಂಥ ಸಂದರ್ಭದಲ್ಲಿ ಇದೆಲ್ಲವನ್ನು ನಾನು ಬಿಡಿಸಿ ಹೇಳಲಿಕ್ಕೆ ಹೋಗಿದೆ. ಇವತ್ತು ಈ ಸರ್ಕಾರದಲ್ಲಿ ಹಲವಾರು ನಿರ್ಧಾರಗಳನ್ನು ಮಾಡಿದ್ದೇನೆ. ಇಲ್ಲಿ ಪಿಕಾರ್ ಬ್ಯಾಂಕ್ ಎಲ್ಲ ನಮ್ಮ ಸಡಕ್ ಕೂತವರಿಗೆ ಅವ್ರನ್ನ ಒಂದು ಮಾತು ಹೇಳಿದ್ರು, ಅಟ್ಲೀಸ್ಟ್ ಹೋಗಿ ನಮಗೆ ಬಡ್ಡಿನಾದ್ರೂ ಮನ್ನಾ ಮಾಡಿಕೊಡಿ ಅಂತ. ಈಗಾಗಲೇ ಅದಕ್ಕೂ ಸುಮಾರು 500 ಕೋಟಿ ಬಡ್ಡಿ ಮನ್ನಾ ಮಾಡ್ತಕ್ಕಂಥದ್ದಕ್ಕೂ ತೀರ್ಮಾನ ಮಾಡೋಗಿದೆ. ಈಗಾಗಲೇ ಅದ್ರ ಬಗ್ಗೆ ತೀರ್ಮಾನಕ್ಕೆ ಬಂದಿದ್ದೇನೆ. ಇದಷ್ಟೇ ಅಲ್ಲ, ನಾನೀಗ ಬರಬೇಕಾದ ರಸ್ತೆಗಳಲ್ಲಿ ನೋಡಿದ್ದೇನೆ, ನಿಮ್ಮ ತೆಂಗಿನ ಗಿಡಗಳು, ದ್ರಾಕ್ಷಿ ಗಿಡಗಳು ಸಂಪೂರ್ಣವಾಗಿ ಇವತ್ತು ನೀರಿಲ್ಲದೆ ಒಣಗಿ ನಿಂತಿರ್ತಕ್ಕಂಥ